ನಮಸ್ಕಾರ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಮನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಅಡುಗೆಯನ್ನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ಬೆಳಿಗ್ಗೆ ನನ್ನ ಮಗಳಿಗೆ ಸ್ಕೂಲಿಗೆ ಟಿಫಿನ್ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಬಟಾಟೆ ಭಾಜಿ ನೋಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನೆಲ್ಲ. ಬಟಾಟೆನ ಹಾಕ್ತಾಯಿದ್ದೀನಿ. ಬೆಳಗಿನ ಗಡಿಬಿಡಿಗೆ ಒಂದೊಂದ್ಸಲ ವ್ಲಾಗ್ ಮಾಡೋದೇ ಮರ್ತೋಗ್ಬಿಡುತ್ತೆ. ಇದಕ್ಕೆ ಅರಿಶಿಣ ಜೊತೆಗೆ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಲಿ ಇದು. ಬನ್ನಿ ಈಗ ಚಪಾತಿನ ಮಾಡ್ಕೊಳ್ಳೋಣ. ಮಕ್ಕಳು ಸ್ಕೂಲಿಗೆ ಹೋಗಬೇಕಿದ್ರೆ ನಿಮಗೂ ಇದೇ ರೀತಿ ಗಡಿಬಿಡಿ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಮಡ್ಸ್ಕೊಳ್ತಾ ಇದ್ದೀನಿ. ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಆಮೇಲೆ ರೌಂಡ್ ಮಾಡ್ಕೊತೀನಿ. ನೋಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಬೆಳಗಿನ ರೂಟೀನ್ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಈಗ ಲಟ್ಸ್ಕೊಂಡಾಗಿದೆ ನೋಡಿ. ಇದನ್ನ ಈಗ ಚಪಾತಿನ ಸುಟ್ಕೊಳ್ಳೋಣ. ಚೆನ್ನಾಗಿ ಎರಡು ಸೈಡ್ ಚೆನ್ನಾಗಿ ಸುಟ್ಕೊಳ್ಳಿ. ನಾನು ಎಣ್ಣೆ ಹಾಕಿನೇ ಚಪಾತಿನ ಸುಟ್ಕೋತೀನಿ. ಎರಡು ಸೈಡ್ ಚೆನ್ನಾಗಿ ಸುಟ್ಕೊಳ್ಳಿ. ಈಗ ಸುಟ್ಕೊಂಡಾಗಿದೆ. ಆಗಿದೆ. ಪ್ಯಾಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಟಿಫಿನ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಬಟಾಟೆ ಭಾಜಿ. ಇವತ್ತಿಂದ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಕಾಲೋನಿ ಬೆಳಗ್ಗೆ ಯಾರೂ ಇರೋದೇ ಇಲ್ಲ, ಖಾಲಿ ಇದೆ. ಎಲ್ಲರೂ ಅಂಗಳ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಕಾಲನಿ.
ಇಲ್ಲಿ 2 ಗಾರ್ಡನ್ ಇದೆ ನೋಡ್ದ. ಜಾಮೂನ್ ಜಾಲ್ವಾತ್ ಲೇಟೆಸ್ಟ್. ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಇಲ್ಲಿ ಜಾರಬಂಡಿ ಕೂಡ ಇದೆ ನೋಡಿ ಈ ಕಡೆಗೆ. ನಮ್ಮ ಕಾಲನಿಯ ಬಸ್ ಸ್ಟಾಪ್ ಇದು. ಬಸ್ಸಸ್ ಎಲ್ಲ ಇಲ್ಲೇ ಬರೋದು ಪಿಕಪ್ ಮಾಡಲಿಕ್ಕೆ. ಇನ್ನೂ ಬಂದಿಲ್ಲ ಬಸ್. ಈಗ ನೋಡಿ ನನ್ನ ಮಗಳ ಬಸ್ ಹೋಗ್ತಾ ಇದೆ ನೋಡಿ. ಮಗಳನ್ನ ಕಳಿಸ್ಕೊಟ್ಟು ಈಗ ಸೀದಾ ಮನೆಗೆ ಬಂದಿದ್ದೆ. ಗಾರ್ಡನ್ ಹತ್ರ ಬಂದಿದ್ದೀನಿ. ಇದು ನನ್ನ ಸಣ್ಣ ಕೈ ತೋಟ. ಇದು ಬಟಾಣಿ ಕಾಳು ಗಿಡ ಸುಮಾರಾಗಿ ತೆಗೆದಾಗಿದೆ. ಇದು ಲಾಸ್ಟ್ ಒಂದು 3 ಏನೋ ಸಿಕ್ಕಿದೆ ಅಷ್ಟೇನೇ ಆಗಿದೆ ಇದ್ರದ್ದು. ಸ್ವಲ್ಪನೇ ಸಿಕ್ಕಿದೆ ನೋಡಿ. ಇದು ನನ್ನ ಸಣ್ಣ ಕೈ ತೋಟ. ಇಲ್ಲಿ ನೋಡಿ ಕಡಲೆಕಾಳು ಗಿಡ ಇದೆ. ಇದಕ್ಕಷ್ಟೇ ಸ್ವಲ್ಪನೇ ಆಗಿದೆ. ಒಂದೇ ಒಂದು ಗಿಡ ಇರೋದು. ನೀವು ಡೈಲಿ ಏನು ಅಡುಗೆಗೆ ಯೂಸ್ ಮಾಡ್ತೀರಾ ಅದೇ ಕಾಳುಗಳನ್ನು ಹಾಕಿ ಗಿಡನ ಮಾಡ್ಕೋಬೋದು. ಒಂದು 5-6 ಸಿಕ್ಕಿದೆ ಅಷ್ಟೇ. ಇದಕ್ಕೂ ಮೊದಲು 2 ಸಲ ತೆಗೆದಿದ್ದೀನಿ. ಸ್ವಲ್ಪನೇ ಸಿಕ್ಕಿದೆ ನೋಡಿ. ಸ್ವಲ್ಪ ಆದ್ರೂ ನಾವೇ ನಮ್ಮ ಕೈಯಾರ ನೆಟ್ಟು ತೆಗೆದಿರೋ ತರಕಾರಿಗಳು ನೋಡೋದೇ ಖುಷಿ ಅಲ್ವಾ. ಇದು ನೋಡಿ ಬೀನ್ಸ್ ಗಿಡ ಇದು. ಇದನ್ನು ತೆಗಿತಾ ಇದ್ದೀನಿ. ಆಗಿದೆ ಅದು. ಒಂದೇ ಒಂದು ಬೀಜ ಹಾಕಿ ಮಾಡಿದ ಗಿಡ ಇದು. ಒಂದೇ ಗಿಡ ಇದೆ. ನೀವು ಡೈಲಿ ಏನು ಅಡುಗೆಗೆ ಯೂಸ್ ಮಾಡ್ತೀರಾ ಆವಾಗ ಏನಾದರೂ ಬೀಜಗಳು ಏನಾದರೂ ಸಿಕ್ಕಿದರೆ ಇದೇ ರೀತಿ ಗಿಡನ ಮಾಡ್ಕೋಬೋದು ನೀವು. ಒಂದು 5-6 ಸಿಕ್ಕಿದೆ ನೋಡಿ. ಇದು ಬೀಟ್ರೂಟ್ ಗಿಡ ನೋಡಿ. ಒಂದು ಸಣ್ಣ ಬೀಟ್ರೂಟ್ ಆಗಿದೆ ಇಲ್ಲಿ. ಈಗೀಗ ಬೆಳೀತಾ ಇದೆ. ಇಲ್ಲಿ ನೋಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಆಗಿದೆ ಬೀಟ್ರೂಟ್. ಇಲ್ಲೇ ಇದೆ ನೋಡಿ. ಇದು ಕೆಂಪು ಹರಿವೆ ಸೊಪ್ಪಿನ ಗಿಡ. ಇದರ ಜೊತೆಗೆ ಗೆಣಸಿನ ಗಿಡನೂ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲೂ ಒಂದಿದೆ ಗಿಡ. ಇದು ನಾವು ನಮ್ಮ ಪಕ್ಕದ ಮನೆಯವರು ಕೊಟ್ಟಿರೋದು. ಅದರಿಂದಲೇ ಗಿಡ ಮಾಡಿದ್ದೀನಿ. ಇದು ನೋಡಿ ಕ್ಯಾರೆಟ್ ಗಿಡ. ಕೊತ್ತಂಬರಿ ಸೊಪ್ಪು ಥರನೇ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಜಾಸ್ತಿ ಆಗಿದೆ ಇದು. ಇದು ನವಿಲುಕೋಸು. ಇದಕ್ಕೂ ಗೆಡ್ಡೆಗಳು ಸ್ವಲ್ಪ ಸಣ್ಣದಾಗಿ ಆಗಿದೆ. ಇಲ್ಲಿ ನೋಡಿ.
ಇದೆಲ್ಲನೂ ನಾನು ಆರ್ಗ್ಯಾನಿಕ್ ಬಜಾರಲ್ಲಿ ಆರ್ಡ್ರ್ ಮಾಡಿದ್ದು. ಗ್ರೋ ಬ್ಯಾಗಲ್ಲಿ ಏನು ತರಕಾರಿಗಳನ್ನು ನಾನು ನೆಟ್ಟಿದ್ದೀನಿ ಅದೆಲ್ಲನೂ. ನೋಡಿ, ಇದು ನಮ್ಮ ಭಟ್ಕಳ ಮಲ್ಲಿಗೆ. ಇದು ನಾನು ನನ್ನ ಊರಿಂದ ತಂದಿದ್ದ ಗಿಡ. ನೋಡಿ, ಮೊಕ್ಕೆ ಎಲ್ಲ ಬಿಟ್ಟಿದೆ ಈಗ. ಈ ಟೈಮಲ್ಲೇ ತುಂಬ ಮೊಕ್ಕೆಗಳು ಬಿಡುತ್ತೆ ಇದಕ್ಕೆ, ಬೇಸಿಗೆಗಾಲದಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗಿಡ. ಇದು ಮೊಗ್ಗೆಕಾಯಿ ಬಳ್ಳಿ. ನೋಡಿ, 2 ಬಳ್ಳಿ ಇದೆ, ಈ ಕಡೆ ಒಂದು ಆ ಕಡೆ ಒಂದಿದೆ. ಹೂ ಬಿಟ್ಟಿದೆ, ನೋಡಿದ್ರೆ. ಇಲ್ಲೊಂದು ಕಬ್ಬಿನ ಗಿಡನೂ ಇದೆ. ನೋಡಿ, ಒಂದೇ ಒಂದಾಗಿದೆ ಇಲ್ಲಿ ಕಬ್ಬಿನ ಗಿಡ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಯಾವ ಗಿಡ ಬೇಕಾದ್ರೂ ನೆಡ್ಬೋದು. ನೋಡಿ, ಇದು ಪಚ್ಚೆಸರು ಕಾಳಿನ ಗಿಡ ಸಣ್ಣದಾಗಿ ಆಗಿದೆ ನೋಡಿ. ಗಿಡಗಳೆಲ್ಲ ಮೇಂಟೈನ್ ಮಾಡೋದೇ ಕಷ್ಟ ಸ್ವಲ್ಪ. ಒಂದು ಸತಿ ಮಾಡಿಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಟೊಮೆಟೊ ಗಿಡ ಮಾತ್ರ ತುಂಬಾ ಬೆಳೆದಿದೆ, ರಾಶಿಯಾಗಿಬಿಟ್ಟಿದೆ. ಇದನ್ನು ನೆಡಬೇಕಂತಿಲ್ಲ, ಖಾಲಿ ಬೀಜಗಳನ್ನ ನೀವು ಹಾಕಿದ್ರೆ ಸಾಕು, ತನ್ನಿಂದ ತಾನಾಗಿ ಹುಟ್ಕೊಳ್ಳುತ್ತೆ. ಇದು ನೋಡಿ, ನಮ್ಮ ಊರಿಂದ ತಂದಿದ್ದು ಬಸಳೆ ಸೊಪ್ಪಿನ ಗಿಡ. ಇದನ್ನು ಹಾಕಿದ್ದೀನಿ, ಆಗಿದೆ ನೋಡಿ. ಇದು ಸಿಹಿ ಕುಂಬಳಕಾಯಿ ಬಳ್ಳಿ. ನಿಮಗೆ ಯಾವ ಗಿಡ ಬೇಕು ಆ ಗಿಡನ ನೆಟ್ಕೋಬಹುದು. ಇಲ್ಲಿ ನೋಡಿ, ಗೊಂಡೆ ಗಿಡನೂ ಆಗಿದೆ, ಪಪ್ಪಾಯಿ ಗಿಡನೂ ಇದೆ. ಇದೆಲ್ಲದು ನಾವು ಹೀಗೆ ಬೀಜ ಹಾಕಿ ಮಾಡಿರೋದು. ಇಲ್ಲಿ ನೋಡಿ, ಮಾವಿನ ಗಿಡನೂ ಇದೆ. ಇದು ಮಲ್ಲಿಕ. ಇದು ಕೂಡ ನಮ್ಮ ಊರಿಂದನೇ ತಂದಿದ್ದು. ನೋಡಿ, ಹಸಿರು ನೋಡಿದಾಗ ಕಣ್ಣಿಗೆ ತುಂಬಾ ತಂಪು ಅನಿಸುತ್ತೆ ಅಲ್ವಾ. ಈಗ ನಾನು ಕೆಂಪು ಹರಿವೆ ಸೊಪ್ಪನ್ನು ತೆಗಿತಾ ಇದ್ದೀನಿ. ಬೆಳೆದಿದ್ದದು ಸುಮಾರು. ಇದು 2ನೇ ಸಲ ನಾನು ತೆಗಿತಾ ಇರೋದು. ನೋಡಿ, ಸುಮಾರು ಒಂದು ಕಟ್ಟಾಗುವಷ್ಟು ಸಿಕ್ಕಿದೆ ನನಗೆ. ಸುಮಾರು ಸಿಕ್ಕಿದೆ ನೋಡಿ. ಇದಕ್ಕೆಲ್ಲ ಕಾಂಪೋಸ್ಟ್ ಹೇಗೆ ಮಾಡೋದು ಅಂತ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಇದನ್ನು ನಾನು ಮನೆಯಲ್ಲೇ ಮಾಡ್ತೀನಿ ಕಾಂಪೋಸ್ಟ್ನ. ಗಿಡ ನೆಡಬೇಕಿದ್ರೇ ನೀವು ಸ್ವಲ್ಪ ಮಿಕ್ಸ್ ಮಾಡಿ ನೆಟ್ಟರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಗಿಡ ಎಲ್ಲ. ಆರ್ಗ್ಯಾನಿಕ್ ಬಜಾರಿಂದ ತಂದಿರೋ ಬೀಜಗಳು ಯಾವುದೂ ಹಾಳಾಗಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿ ಆಗಿದೆ. ಗಿಡಗಳೆಲ್ಲ ಹೆಲ್ದಿಯಾಗಿದೆ. ನೋಡಿ, ಇಷ್ಟು ತರಕಾರಿ ಸಿಕ್ಕಿದೆ ಇವತ್ತೇ. ಸ್ವಲ್ಪನೇ ಆದರೂ ನಮ್ಮ ಕೈಯಾರೆ ನಾವು ಮಾಡಿದ್ದು ತರಕಾರಿ ಅಲ್ವಾ, ಅದೇ ಒಂದು ಖುಷಿ. ಈಗ
ಇದರದೇ ಅಡುಗೆ ಇವತ್ತೆ. ನೋಡಿ, ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಂಡೆಕಾಯಿ ಸುಕ್ಕ ಮಾಡ್ತಾಯಿದ್ದೀನಿ. ಎಣ್ಣೆ ಜೊತೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಈಗ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕೈಕೆ ಹೊರತೇಸ್ರತೆ ಬಾಬು. ಈ ವ್ಲಾಗಲ್ಲಿ ನಿಮಗೆ ರೆಸಿಪಿ ಸುಮಾರು ಸಿಗುತ್ತೆ ನೋಡಿ. ಈಗ ಬಾಡಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ಈಗ ಟೊಮೆಟೊ ಹಾಕ್ತಾಯಿದ್ದೇನೆ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಬೆಂಡೆಕಾಯಿನ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಇದ್ರ ಲೋಳೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ಈಗ ಇದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಾಡಿಸಿದ್ರೆ ಅಷ್ಟು ಟೇಸ್ಟಾಗಿ ಬರುತ್ತೆ ಇದು. ಈಗ ಖಾರದ ಪುಡಿ ಹಾಕ್ತಾಯಿದ್ದೇನೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಇದು ಸ್ವಲ್ಪ ಹುಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಇಲ್ಲ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸರಿಯಾಗಿ ಎಲ್ಲ ಲೋಳೆ ಹೋಗೋ ತನಕ ಬಾಡಿಸ್ಕೊಳ್ಳಿ. ನೋಡಿ, ಲೋಳೆ ಇನ್ನೂ ಇದೆ, ಹೋಗಬೇಕಿದೆಲ್ಲ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಾಗಿದೆ. ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೇಳೆನ ತೊಳೆದು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದಕ್ಕೆ ಎಲ್ಲ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಒಂದು 3 ಹಾಕಿದ್ದೀನಿ. ನಾವು ತೆಗೆದಿರೋಂಥ ಬೀನ್ಸು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಜೊತೆಗೆ ಕ್ಯಾರೆಟು, ಟೊಮೆಟೊ ಮತ್ತು ಸ್ವಲ್ಪ ನಮ್ಮ ಕೈ ತೋಟದಿಂದ ತೆಗೆದಂಥ ತರಕಾರಿ, ಜೊತೆಗೆ ಎಣ್ಣೆ, ಬೇಳೆ ಚೆನ್ನಾಗಿ ಬೇಯೋದಕ್ಕೆ. ಇದ್ರ ಜೊತೆಗೆ ಉಪ್ಪು ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಹರಿವೆ ಸೊಪ್ಪಿನ ಪಲ್ಯ ಮಾಡೋಣ. ಈರುಳ್ಳಿ, ಹರಿವೆ ಸೊಪ್ಪು, ಕಾಯಿ ತುರಿ,
ಜೊತೆಗೆ ಮೆಣಸಿನ್ಕಾಯಿ, ಇದನ್ನು ತೋರಿಸಿಲ್ಲ ನಾನು, ಇಲ್ಲಿ ಹಾಕಿದ್ದೀನಿ ನೋಡಿ. ಎಲ್ಲನೂ ಒಟ್ಟಿಗೆ ಹಾಕಿ ನೀರು ಹಾಕದೇ ಬೇಯಿಸ್ಕೋಬೇಕು, ಯಾಕಂದರೆ ಹರಿವೆ ಸೊಪ್ಪಲ್ಲಿ ನೀರಿರುತ್ತೆ, ಬಿಟ್ಕೊಳ್ಳುತ್ತೆ ಅದು. ನಾನು ಸಾಂಬಾರು ಮಾಡೋಕ್ಕಿದ್ರೆ ಸ್ಕಿಪ್ ಆಗಿದೆ ನೋಡಿ. ಸಾಂಬಾರಿಗೆ ಏನಿಲ್ಲ, ಅರಿಶಿನ, ಸಾಂಬಾರು ಪುಡಿ, ಜೊತೆಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗಿನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ರೆಡಿಯಾಗಿದೆ, ಬನ್ನಿ ಈಗ ಬಡಿಸ್ಕೊಳ್ಳೋಣ. ಇವತ್ತಿನ ನಮ್ಮ ಅಡುಗೆ ಊಟ ಅನ್ನ, ಜೊತೆಗೆ 2 ಥರದ ಪಲ್ಯ ಮತ್ತು ಸಾಂಬಾರು. ಬೆಂಡೆಕಾಯಿ ಪಲ್ಯ, ಜೊತೆಗೆ ಹರಿವೆ ಸೊಪ್ಪಿನ ಪಲ್ಯ, ಎಲ್ಲ ತರಕಾರಿ ಹಾಕಿರೋ ಸಾಂಬಾರು. ಅಡುಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಇದರ ಜೊತೆಗೆ ಒಂದು ಲೋಟ ಮಜ್ಜಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇದು ನೋಡಿ, ಮೊಸರನ್ನ ಕಡಿದು ಬೆಣ್ಣೆ ತೆಗೆದಿದ್ದೀನಿ. ಈಗ ನಾನು ಎಲ್ಲ ಬೆಣ್ಣೆನ ತೆಗೆದು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮನೆಯಲ್ಲೇ ಮಾಡೋದು ಬೆಣ್ಣೆನ, ತುಪ್ಪನ ನಾವು ಯಾವತ್ತೂ ಹೊರಗಡೆಯಿಂದ ತರೋದಿಲ್ಲ. ನೋಡಿ ಬೆಣ್ಣೆ. ಈ ಸೆಕೆಗಾಲಕ್ಕೆ 1 ಲೋಟ ಮಜ್ಜಿಗೆ ಕುಡಿದ್ರೆ ಊಟ ಆದಮೇಲೆ ತಂಪಾಗಿರುತ್ತೆ ಜೀವ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮಜ್ಜಿಗೆಗೆ ಸ್ವಲ್ಪ ನೀರು ಹಾಕಿನೇ ಕುಡಿಬೇಕು ಯಾವಾಗಲೂ, ಜೊತೆಗೆ ಉಪ್ಪು. ದೇಹ ಉಷ್ಣ ಏನಾದರೂ ಇದ್ದರೆ ತಣ್ಣಗಾಗುತ್ತೆ. ಈಗ ಸಂಜೆ ಟೈಮ್ ಚಹಾ ಮಾಡಲಿಕ್ಕೆ ಇಟ್ಟಿದ್ದೀನಿ. ಚಹಾ ಎಲ್ಲರಿಗೂ ಗೊತ್ತೇ ಇದೆ, ರೆಸಿಪಿ ಏನು ಹೇಳಬೇಕಂತಿಲ್ಲ. ನಂಗೆ ಸ್ಟ್ಯಾಂಡ್ ತಂದು ಕೊಡ. ಈ ದಿನದ ಎಂಡಿಂಗ್ ಇದು. ಚಹಾ ಕೆಲವರಿಗೆ ಬೇಕೇ ಬೇಕಲ್ವಾ. ಚಹಾ ಇಲ್ಲದೆ ಇದ್ದರೆ ಸಂಜೆನೇ ಶುರುವಾಗೋದಿಲ್ಲ. ನೋಡಿ ಕುದೀತಾ ಇದೆ. ರೆಡಿಯಾಗಿದೆ ಚಹಾ. ಬನ್ನಿ ಚಾಯ್ ಕುಡಿಯೋಣ. ಚಹಾ ಜೊತೆಗೆ ಬಿಸ್ಕಿಟು. ಸಂಜೆ ಒಂದು ರೌಂಡ್ ನಮ್ಮ ಗಾರ್ಡನ್ನ ರೌಂಡ್ ಹಾಕಿ ಬರ್ತೀನಿ. ನೋಡಿ, ಇದು ನಮ್ಮ ಎದುರುಗಡೆ ಇರುವಂಥ ಗಾರ್ಡನ್. ಸ್ವಲ್ಪನೇ ಇದೆ, ಜಾಸ್ತಿ ಏನು ಬೆಳೆಸಿಲ್ಲ ನಾನು. ಇನ್ನೂ ನೆಕ್ಸ್ಟ್ ಏನಾದರೂ ಹಾಕೋಣ ಅಂತ ಇದ್ದೀನಿ. ಇದೆಲ್ಲ ನರ್ಸರಿಯಿಂದ ತಂದಂತಹ ಗುಲಾಬಿ ಗಿಡಗಳು. ಜೊತೆಗೆ ನಂದು ಮಲ್ಲಿಗೆ ಗಿಡ ಇದ್ದಿಲ್ಲ, ಅದನ್ನು ಕಟಿಂಗ್ ಮಾಡಿ ಇಲ್ಲಿ ನೆಟ್ಟಿದ್ದೇನೆ. ಇದೆಲ್ಲ ದಾಸವಾಳದ ಗಿಡಗಳು. ಇಲ್ಲೇನು ನೀವು ಕೊಟ್ಟೆ ಹಾಕಿದ್ದನ್ನು ನೋಡ್ತಾ ಇದ್ದೀರಲ್ವ, ಇದು ಗುಲಾಬಿ ಗಿಡಗಳು. ಬೇಸಿಗೆಗಾಲಕ್ಕೆ ಬೇಗ ಒಣಗಿ ಹೋಗುತ್ತಲ್ವ, ಅದಕ್ಕೋಸ್ಕರ ಮೇಲ್ಗಡೆಯಿಂದ ಕೊಟ್ಟೆನ ಹಾಕಿಟ್ಟಿದ್ದೀನಿ. ಇದೆಲ್ಲ ಗೊಂಡೆ ಗಿಡಗಳು ನೋಡಿ, ಸಾಲಾಗಿ ಹಾಕಿದ್ದೀನಿ. ಇದೇ ರೀತಿ ನೋಡ್ತಾ ಇರಿ ಒಳ್ಳೊಳ್ಳೆ ಮಾಸಸ್ ರೆಸಿಪೀಸ್ ಕಿಚನ್.